ಓಕೆನಾ ಸರ್? ಫಿಟ್ಟಾಗಿ ಮಾಡಿದ್ಯಾ ಕಣೋ 20 ರೂಪಾಯಿಗೆ. ಹಾ ಸರಿಯಾಗಿ ಮಾಡಿದ್ಯಾಪ್ಪ. ಥ್ಯಾಂಕ್ ಯು ಸರ್. ಸರ್ ಒಂದು 4 ಜನಕ್ಕೆ ಹೇಳಿ ಸರ್. ಆಯ್ತಪ್ಪ ಹೇಳ್ತಿ. ಶೇವಿಂಗು ಎಲ್ಲಿ? 20 ರೂಪಾಯಿ ಬರೇ. ಬರೀ 20 ರೂಪಾಯಿ. ಕಟಿಂಗ್ 50 ರೂಪಾಯಿ ಮಚ್ಚಾ. ಬಾ ಮಗ, ಕಟಿಂಗು ಶೇವಿಂಗು ಬಾ. ಕಟಿಂಗ್ 50 ರೂಪಾಯಿನಾ? ಹಾ, ಶೇವಿಂಗ್ ಬರೀ 20 ರೂಪಾಯಿ ಅಷ್ಟೇ ಅಷ್ಟೇ ಅಷ್ಟೇ. ಹಂಗಾರೆ ಮಾಡಿ. ಒಂದ್ ನಿಮಿಷ. ನಮಸ್ಕಾರ. 50 ರೂಪಾಯಿ ಕಟಿಂಗ್ ಸರ್, 20 ರೂಪಾಯಿ ಶೇವಿಂಗು. ಕೂತ್ಕೊಳ್ಳಿ. ಹಾ, ಕೂತ್ಕೊಳ್ಳಿ. ಈ ರೀತಿ ವ್ಯಾಪಾರ ಶುರು ಆಗ್ಬಿಡ್ತಲ್ಲ. ಏನ್ ತೊಂದ್ರೆ ಇಲ್ಲ. ಏನ್ ಮಾಡ್ತೀರಾ? ಜನರಿಗೆ ಸ್ವಲ್ಪ ಹೊಟ್ಟೆ ಉರಿ, ಸ್ಟಮಕ್ ಬರ್ನಿಂಗು. ಹೌದು ಸರ್. ಈಗೇನ್ ತೊಂದ್ರೆ ಇಲ್ಲ, ಎಲ್ಲ ಸರಿ ಹೋಯ್ತು. ಹೆಂಗ್ ಟಕ ಅಂತ ಮಾಡಾಕ್ತೀನಿ ನೋಡಿ. ಏನಪ್ಪ ಇಷ್ಟು ದಿನ ನನ್ನ ಅಂಗಡಿಗೆ ಬರ್ತಾ ಇದ್ರಿ, ಇವತ್ತು ಇವ್ನು ಯಾರೋ ಪೇಟೆ ಹುಡುಗ ಬಂದ ಅಂತ ಇಲ್ಲಿ ಬಂದ್ಬಿಟ್ಟಿದ್ದೀರಾ? ನೀನ್ ಕಟಿಂಗ್ 100 ರೂಪಾಯಿ ತಗೊಂತೀಯ, ಇಲ್ಲಿ ಕಟಿಂಗ್ ಶೇವಿಂಗ್ 70 ರೂಪಾಯಿ ತಗೊಂತಾನೆ. ನನಗೆ ದುಡ್ಡು ಉಳಿಯಲ್ವಾ? ನಾನು ಇಷ್ಟೆಲ್ಲ ಕಾಟ ಕೊಟ್ರು ಅದನ್ನೆಲ್ಲ ಪಾಸಿಟಿವ್ ಆಗಿ ತಗೊಂಡು ಇಷ್ಟು ಸೀರಿಯಸ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ನನ್ನ ಪುಟ್ಟಿ ಮೇಲೆ ಪ್ರೀತಿ ಇದೆಯಾ? ಚಾನ್ಸೇ ಇಲ್ಲ. ಇದ್ದಿದ್ರೆ ಬೇರೆಯವ್ರಿಗೆ ಹೋಗಿ ತನ್ನ ಪ್ರೀತಿ ಯಾಕೆ ಹೇಳ್ಕೊತಾ ಇದ್ರು? ಸುಮ್ಮನೆ ನಾನೇನೋ ಹೇಳಿದೆ ಅಂತ ತ್ಯಾಪ ಹೆಚ್ಚೋ ಕೆಲಸ ಮಾಡ್ತಾ ಇದ್ದಾರೆ. ದಿಶಾ ಬಗ್ಗೆ ಏನಾದ್ರೂ ಗೊತ್ತಾಯ್ತಾ? ದಿಶಾ ಬಗ್ಗೆನಾ? ಏನು? ಯಾಕೋ ಇತ್ತೀಚೆಗೆ ಅವಳ ಫೋನ್ ಸ್ವಿಚ್ ಆಫ್ ಆಗ್ತಿದೆ. ಅದಕ್ಕೆ ನಿನ್ಗೇನಾದ್ರೂ ಇನ್ಫಾರ್ಮ್ ಮಾಡಿದಾಳ ಅಂತ ಕೇಳಕ್ ಮಾಡ್ದೆ. ಇಲ್ವಲ್ಲ ಅದಕ್ಕೆ. ನಾನಿಲ್ಲೆಲ್ಲ ಸೋಲೋ ಟ್ರಿಪ್ ಅಂತ ಬಂದಿದ್ದೀನಿ. ಒಬ್ನೇ ಸುತ್ತಾಡ್ತಾ ಎಂಜಾಯ್ ಮಾಡ್ತಿದ್ದೀನಿ. ಅಲ್ಲ ಚಿರು, ಯಾವತ್ತು ನೀನ್ ಹೀಗೆಲ್ಲ ಸೋಲೋ ಟ್ರಿಪ್ ಎಲ್ಲ ಹೋದವನೇ ಅಲ್ವಲ್ಲ? ಓದೋನಲ್ಲ, ಆದ್ರೆ ಈ ಸರ್ತಿ ಏನೋ ಸೋಲೋ ಟ್ರಿಪ್ ಮಾಡ್ಬೇಕು ಅನ್ನಿಸ್ತು. ಆಯ್ತು ಚಿರು, ಓಕೆ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಸಿಚುಯೇಷನ್. ಯಾರ ಬಗ್ಗೆನೂ ತಲೆ ಕೆಡ್ಸ್ಕೊಬೇಡ. ನೀನ್ ಬೇಕಾದ್ರೆ ಇನ್ನೂ ಸ್ವಲ್ಪ ದಿನ ಎಕ್ಸ್ಟೆಂಡ್ ಮಾಡ್ಕೊಂಡು ಹಾಯಾಗಿ ಟ್ರಿಪ್ ಮುಗಿಸ್ಕೊಂಡ್ ಬಾ. ಓಕೆ. ಈಗ ಯಾವ ಕಡೆ ಇದೆಯಾ? ಇಲ್ಲಿ ಬೆಟ್ಟದ ಮೇಲೆ ಒಂದು ಹಿಲ್ ಸ್ಟೇಷನ್, ಫಾಲ್ಸ್ ಹತ್ರ ಇದ್ದೀನಿ. ವಾವ್, ವಾಟರ್ ಫಾಲ್. ಎಷ್ಟು ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಅಲ್ಲ? ಮೂವತ್ಗೆ ತುಂಬಾ ಥ್ರಿಲ್ಲಿಂಗ್ ಪ್ಲೇಸ್. ಒಂದ್ಸಲ ವಿಡಿಯೋ ಕಾಲ್ ಮಾಡ್ಸಿರು. ವಿಡಿಯೋ ಕಾಲಾ? ಯಾಕೆ ಚಿರು, ವಿಡಿಯೋ ಕಾಲ್ ಮಾಡ್ಬಾರ್ದಾ? ನಿನ್ನ ನೋಡ್ಬೇಕನ್ಸಿದೆ. ಅದು ಇಲ್ಲಿ ನೆಟ್ವರ್ಕ್ ಸರಿ ಇಲ್ಲ ಅದಕ್ಕೆ. ಹಲೋ ಚಿರು, ನಂಗೆ ಕೇಳಿಸ್ತಿದೆ, ಹೇಳು. ಹಲೋ ಚಿರು, ಕೇಳಿಸ್ತಿದೆ. ಹಲೋ ಇಲ್ಲಿ ವಿಡಿಯೋ ಕಾಲ್ ಎಲ್ಲ ಕನೆಕ್ಟ್ ಆಗಲ್ಲ, ಅದಕ್ಕೆ ಫೋಟೋ ತೆಗೆದು ಕಳಿಸ್ತೀನಿ. ಹಾ, ಕಳಿಸು. ಟೇಕ್ ಕೇರ್. ಐ ಕಾಲ್ ಯು ಲೇಟರ್. ಓಕೆ ಚಿರು, ಬಾಯ್. ಬಾಯ್. ತಗೊಂಬಿಟ್ಟು AI ಮೂಲಕ ಹಿಂದ್ಗಡೆ ಫಾಲ್ಸ್ ಹಾಕ್ಬಿಟ್ಟು ಕಳಿಸ್ಬೇಕು. ಸಾರಿ ಅತ್ತೆ,
ಫಸ್ಟ್ ಟೈಮ್ ನಿಮ್ಮ ಹತ್ರ ಸುಳ್ಳು ಹೇಳೋ ಥರ ಆಗ್ತದೆ. ಸುಳ್ಳು ಹೇಳ್ದೆ ಬೇರೆ ಆಪ್ಷನ್ ಇಲ್ಲ. ಏನಪ್ಪ ಇಷ್ಟು ಚೀಪ್ ರೇಟ್ ಇಷ್ಟು ಚೆನ್ನಾಗಿ ಮಾಡ್ತಾ ಇದೀಯಾ? ನಾನು ಇನ್ಮೇಲೆ ನಿನ್ನ ಹತ್ರ ಫಿಕ್ಸ್. ಇಲ್ಲ ಬನ್ನಿ ಬನ್ನಿ, ಯಾವಾಗ ಬರ್ತೀರಿ ಬನ್ನಿ, ಸಗದ ಕಟಿಂಗ್ ಮಾಡಿ ಕಳಿಸ್ತೀನಿ. ಇವರು ನಿಜವಾಗ್ಲೂ ಪುಟ್ಟಿನ ಇಷ್ಟಪಡ್ತಿದಾರ? ಅವಳಿಗೋಸ್ಕರ ನಾನು ಹಾಕಿರೋ ಚಾಲೆಂಜ್ನ ಇಷ್ಟೊಂದು ಸೀರಿಯಸ್ ಆಗಿ ತಗೊಂಡು ಈ ಕೆಲಸ ಮಾಡ್ತಿದಾರ? ಹಾಗಾದ್ರೆ ನಾನು ಅವತ್ತು ನೋಡಿದ ಫೋಟೋ ಏನು? ಹೋ ನರಸಿಂಹ, ನೀವೇನಿಲ್ಲ ಕಟಿಂಗ್ ಮಾಡ್ಸಕ್ ಬಂದ್ರಾ? ಬನ್ನಿ ಕೂತ್ಕೊಳ್ಳಿ. ಏನ್ ಬೇಕಾಗಿಲ್ಲ. ಬೇಡವಂತೆ, ನಿಮ್ಗೆ ಮಾಡ್ತೀನಿ. ಹಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಯಾಕೆ ಸುಮ್ಮನೆ ಇಷ್ಟೊಂದು ಕೂದಲು ಬಿಟ್ಕೊಂಡು ಸನ್ಯಾಸಿ ಥರ ಅಲಿತಾ ಇರ್ತೀರಾ? ನೀಟಾಗಿ ಟ್ರಿಮ್ ಮಾಡಿಸ್ಕೊಂಡು ಸ್ಮಾರ್ಟ್ ಆಗಿರ್ಬೋದಲ್ಲ, ನಿಮ್ಗಲ್ಲ ಅವ್ರಿಗೆ. ರೀ, ನಾನು ಬೇರೆ ಯಾರನ್ನ ಮೆಚ್ಚೋದಕ್ಕೆ ನಂತನ ನಾನು ಬಿಟ್ಕೊಡಕ್ಕಾಗಲ್ಲ. ಆಯ್ತು, ಹೋಗ್ಲಿ ಬಿಡಿ, ನಿಮ್ಮ ಇಷ್ಟ. ಏನೋ ಬೆಳಗ್ಗೆನೆ ಈ ಕಡೆ ಬಂದಿರೋದು? ಏನಾದ್ರು ಮಾತಾಡೋದಿತ್ತಾ? ನಿಮ್ಮ ಹತ್ರ ಏನ್ ಮಾತು? ನೋಡ್ರ ನನ್ನ ಕೆಲಸ ಚೆನ್ನಾಗಿ ಕಲ್ತಿದ್ದೀನಲ್ಲ, ಅದೇ ಯೂಟ್ಯೂಬಲ್ಲಿ ನೋಡಿ ಕಲ್ತಿರೋದು. ಒಂದು ಇಡೀ ರಾತ್ರಿ ಯೂಟ್ಯೂಬಲ್ಲಿ ಬೇರೆ ಬೇರೆ ಚಾನಲ್ದು ಕಟ್ಟಿಂಗು ಶೇವಿಂಗು ಎಲ್ಲ ಟೆಕ್ನಿಕ್ಸ್ ನೋಡ್ಕೊಂಡು ಕಲ್ತ್ಕೊಂಡಿದ್ದೀನಿ. ನಿಮಗ್ ಗೊತ್ತಿಲ್ಲ ಸರ್ ಇವರು? ಇವರು ನಮ್ಮ ಭಾಳ ಬೇಕಾದವರು.